ಒತ್ತೋಡ್ಸೋಣ, ಯಾರೇ ಕೈಂಡ್ಲಿ ಕಾಪರೇಟ್. ನೋಡಿ, ಹಿಂದೂ ಕಾರ್ಯಕರ್ತರು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳೋದಿಷ್ಟೇ ಇದೆ, ಹಿಂದೂ ಕಾರ್ಯಕರ್ತರು ಕಾನೂನು ಚೌಕಟ್ಟಿನಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡುವಂತ ಏನು ಈ ತರ ಏನು ಸಂಶಯಾಸ್ಪದ ವ್ಯಕ್ತಿಗಳ ಗಮನಕ್ಕೆ ಬರ್ತಾರೆ, ಅವ್ರ ಗಮನಕ್ಕೆ ಬಂದ್ರೆ ಆಧಾರ್ ಕಾರ್ಡ್ ಬಾಂಗ್ಲಾದೇಶದ ಅವ್ರ ಆಧಾರ್ ಕಾರ್ಡ್ ಇದೆ, ಅದನ್ನ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ಮಾಡಬೇಕಿತ್ತು, ಪೊಲೀಸರಿಗೆ ಮೆಮೊರಾಂಡಮ್ ಕೊಟ್ಟಿದ್ದಾರೆ, ಈ ತರ ನುಸುಳುಕೋರಿದ್ದಾರೆ ನೀವು ಐಡೆಂಟಿಫೈ ಮಾಡಿ ಅಂತೇಳಿ 1 ತಿಂಗಳ 2 ತಿಂಗಳ ವೇಟ್ ಮಾಡಿದರೆ ಪೊಲೀಸರು ಯಾವುದೂ ಕೃತಿ ಮಾಡಲಿಲ್ಲ. ಆ ತರ ಸಮಸ್ಯೆಗಳು ಹೆಚ್ಚಾದಾಗ ವೈಟ್ ಫೀಲ್ಡ್ ಭಾಗದಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಈ ಕೆಲಸವನ್ನ ಹಿಂದೂ ಕಾರ್ಯಕರ್ತರು ಮಾಡಿದ್ದಾರೆ. ಅದನ್ನ ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಮಾಡಿದ್ದಾರೆ. ಅದರ ದುರಂತ ಅಂತ ಹೇಳಿದ್ರೆ ಆ ಬಾಂಗ್ಲಾದೇಶಿ ನುಸುಳುಕೋರನ್ನ ಕಾನೂನು ಬಾಹಿರವಾಗಿ ಅವರ ಇದನ್ನ ಕಂಪ್ಲೇಂಟ್ ತೆಗೆದುಕೊಂಡು ಇವ್ರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ FIR ಮಾಡಿ ಹಿಂದೂ ಕಾರ್ಯಕರ್ತನ ಅರೆಸ್ಟ್ ಮಾಡಿ ನಂತರ ಹೈಕೋರ್ಟ್ ಅಲ್ಲಿ ಚೀಮಾರಿ ಹಾಕಿದ ನಂತರ ಇವತ್ತು ಏನೋ ಒಂದು ನಾಟಕವನ್ನ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಕಾರ್ಯವನ್ನು ಮಾಡಿದ್ದಾರೆ, ಕಾನೂನನ್ನ ಕೈಗೆತ್ತಿಕೊಂಡು ಯಾವುದೇ ಕೆಲಸವನ್ನ ಮಾಡಲಿಲ್ಲ, ಅದನ್ನೇ ಮುಂದುವರಿಸ್ತೇವೆ. ಕಾಂಗ್ರೆಸ್ ವಕ್ತಾರರು ಅಂತ ಹೇಳಿ ತಪ್ಪಾಗಿ ಹಾಕಲಾಗಿತ್ತು. ಕಾಂಗ್ರೆಸ್ ವಕ್ತಾರರಲ್ಲ. ಉಮೇಶ್ ಸರ್ ವಿಷಯ ಮಾತನಾಡುವುದಾದ್ರೆ ರಜಾಕ್ ಅವರ ಪ್ರಕಾರ ಬಹಳ ಸ್ಟ್ರಿಂಜೆಂಟ್ ಇದೆ, ಸುಲಭ ಇಲ್ಲ, ಅವ್ರನ್ನ ಪತ್ತೆ ಹಚ್ಚಿದ್ರು ಕೂಡ ವಾಪಸ್ ಹಾಕ್ಲಿಕ್ಕೆ ಅದರದೇ ಆದ ಪ್ರೋಸೆಸ್ ಇದೆ ಅಂತ ಹೇಳಿ. ಹಾಗಂದ ಮಾತ್ರಕ್ಕೆ ನಾವು ಕೂರಿಸ್ಕೊಂಡು ಊಟ ಹಾಕ್ಬೇಕು ಅನ್ನೋದು ಇಲ್ಲ. ಎಷ್ಟು ಕಷ್ಟ ಇದೆ, ಇರೋ ಕಾನೂನು ಏನಿದೆ, ಪೊಲೀಸರಿಗೆ ಏನು ಅವಕಾಶ ಇದೆ, ಏನಿಲ್ಲ, ಏನಾಗಬೇಕು ಇಷ್ಟ ಹೇಳೋದು. ನೋಡಿ, ನಾವು ನಮ್ಗಿರ್ತಕ್ಕಂಥ ಏನ್ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಆಮೇಲೆ ಪತ್ತೆ ಮಾಡೋದು ಏನು ಬಹಳ ಸುಲಭದ ಕೆಲಸ ಅವ್ರನ್ನ. ಯಾಕೆಂದ್ರೆ ಅವರು ಹೋಗಿ ಆ ಕಾಲೋನಿಗಳಿಗೆ ಹೋಗ್ಬಿಟ್ಟು ಅವ್ರ ಮೊಬೈಲ್ ನಂಬರ್ ಕೊಂಡು ಅವ್ರ ಡೀಟೇಲ್ಸ್ ಗಳು ತಗೋಬಿಟ್ರೆ ಅವ್ರು ಇಂಡಿಯಾ ದೇಶದವ್ರ ಜೊತೆ ಯಾರ ಜೊತೆನೂ ಮಾತಾಡಿರೋದು. ಅವರೆಲ್ಲ ಬರೀ ಬಾಂಗ್ಲಾದೇಶ, ಬೆಳಿಗ್ಗೆ ಇದ್ದಂದ್ರೆ ಬಾಂಗ್ಲಾದೇಶದವ್ರ ಜೊತೆನೆ ಮಾತಾಡೋದು. ಯಾರಾದ್ರೂ ಇಂಡಿಯಾ ದೇಶದ ಜೊತೆ ಮಾತಾಡಿದ್ರೆ ಹೌದು ಸಂಬಂಧ ರಿಲೇಷನ್ ಇರ್ಬೋದು ಅಂತ ಹೇಳಿ ಸೆಗ್ರಿಗೇಟ್ ಮಾಡೋದು ಬಹಳ ಸುಲಭದ ಕೆಲಸ. ಅದಾದ್ಮೇಲೆ ಅವ್ರು ಕೇಳ್ಬಿಟ್ರೆ ಅವರೇ ಹೇಳ್ತಾರೆ ನಾವು ಬಾಂಗ್ಲಾದೇಶ ಅಂತ. ಅವ್ರ ಕಾರ್ಡ್ಗಳು ಕೊಡ್ತಾರೆ, ಅವ್ರ ಡಾಕ್ಯುಮೆಂಟೇಶನ್ ಕೊಡ್ತಾರೆ, ಅಕ್ಸೆಪ್ಟ್ ಮಾಡ್ಕೋತಾರೆ. ಅವ್ರೇನ್ ನಾವಲ್ಲ ಅಂತ ಹೇಳಲ್ರು, ಅವರು ನೇರಕ್ಕೆ ಹೇಳ್ತಾರೆ, ಕದ್ದು ಓಡೋಗಲ್ರು. ಯಾಕೆಂತಂದ್ರೆ ನಾವು ಹಲವಾರು ಜನ ಕರ್ಕೊಬಂದು ಅವ್ರನ್ನೆಲ್ಲ ಮಾತಾಡಿಸಿದಾಗ ಸರ್ ಹೌದು ಸರ್ ಅಲ್ಲಿಂದ ಬಂದಿದೀವಿ, ನಾವು ಬೇಕಾದಾಗ ಬರ್ತೀವಿ ಸರ್, ಬೇಡದಾಗ ಹೊಟ್ಟೋಗ್ಬಿಡ್ತೀವಿ ಸರ್ ನಾವು ಅಂತ ಅನ್ಬಿಟ್ಟು ಅಂತ ನಮಗೂ ಹೇಳಿದ್ದಾರೆ. ಅವಾಗ ಇಂಥದ್ದೆಲ್ಲ ಸೆನ್ಸಸ್ಗಳು ಮಾಡ್ಬೇಕಂತ ಸಮಯದಲ್ಲಿ ಬಹಳ ಅತ್ಯಂತ ಎಚ್ಚರಿಕೆಯಿಂದ ಈಗಾಗಲೇ ನಾವು ABCD ಸರ್ಕಾರದ ಬಗ್ಗೆ ಮಾತಾಡೋದು ಬೇಡ. ಯಾವುದೇ ಸರ್ಕಾರಗಳು ನಮ್ಮ ಮೇಲೆ ಯಾವತ್ತೂ ಒತ್ತಡ ಇರಲಿಲ್ಲ, ಅವ್ರನ್ನ ಹಿಡಿಬೇಡಿ, ಅವ್ರನ್ನ ಕಳಿಸ್ಬಿಡಿ, ಅವ್ರನ್ನ ಒಳಗಾಕ್ಬಿಡಿ, ಅವ್ರನ್ನ ಬಿಡ್ಲಿ ಬಿಡ್ರಿ, ಆರಾಮಾಗಿರ್ಲಿ, ಅವರೆಲ್ಲ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ಓಡಾಡ್ಲಿ, ಯಾರು ಹೇಳಲ್ಲ. ಅದು ಯಾರಿಗೂ ಆ ವಿಚಾರನ ನಾವು ಮಾತಾಡೋದೇನು ಒಳ್ಳೇದು ಅಲ್ಲ. ಪೊಲೀಸ್ ಆಗಿದ್ದು ನನ್ನ ಕೆಲಸ ಏನು ಅಂದ್ರೆ, ಇದು ಯಾವತ್ತೂ ಒಂದ್ ದಿವಸ ಒಂದ್ ಯಾವ್ದೋ ನ್ಯಾಯಾಲಯದಲ್ಲಿ ಬಂತು, ಅದು ಆಚೆ ಬಂದ ತಕ್ಷಣನೇ ನಮ್ ಕರೆಂಟ್ ಹೊಡಿಸ್ಕೊಂಡು ಬಾಡಿನಲ್ಲಿ ಓಡಾಡುವಂತದ್ದಲ್ಲ. ಇದು ಪ್ರತಿನಿತ್ಯದ ಕೆಲಸ ಆಗ್ಬೇಕು, ಜಾಗೃತಿ ಮೂಡಿಸಬೇಕು. ಹಂಗೇನಾರು ಆಗಿದ್ರೆ ದಯಮಾಡಿ ನೀವೆಲ್ಲ ಹೊರಟು ಬಿಡಿ, ನೀವು ಇಲ್ಲಿ ಇರಬೇಡಿ, ಆಮೇಲೆ ನಿಮ್ಮೆಲ್ಲ ದಸ್ಕಿರಿ ಮಾಡ್ತೀವಿ ನಾವು, ನಿಮ್ಗೆಲ್ಲ ತೊಂದರೆ ಆಗ್ತದೆ, ನಾಳೆ ದಿವಸ ಆಮೇಲೆ ಕಾನೂನು ಸಮರ ಎಲ್ಲ ಮಾಡುತ್ತೀರಿ ಅಂದ್ರೆ ಆಟೋಮೆಟಿಕ್ ಆಗಿ ಹೊಟ್ಟೋಗ್ಬಿಡ್ತಾರೆ ಅವರು. ಆಮೇಲೆ 4000 ಕಿಲೋಮೀಟರ್ ಬಹಳ ದೊಡ್ಡ ಬಾರ್ಡರ್ ಅದು, ಏನ್ ಹಿಂಗ್ ಗನ್ ಇಟ್ಕೊಂಡು ಕೂತ್ಕೊಬಿಡಕ್ ಆಗಲ್ಲ. ಅದು ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟಾಸ್ಕ್ ಟು ವಾಚ್ ಬಾಂಗ್ಲಾದೇಶ್ ಬಾರ್ಡರ್. ಬಹಳ ಟಿಪಿಕಲ್ ಬಾರ್ಡರ್ ಅದು. ಯಾಕಂದ್ರೆ ನಾವುಗಳು ಹೋಗಿದ್ದೀವಿ, ಹಲವಾರು ಕೇಸ್ಗಳಲ್ಲಿ ಹೋಗಿದ್ದೀವಿ, ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂತ ಕೇಸಸ್ಗಳಲ್ಲೂ ನಾವು ಹೋಗಿ ನೋಡಿದ್ದೀವಿ. ಬಹಳ ಕಷ್ಟ ಇದೆ ಅಲ್ಲೆಲ್ಲ ಹೋಗೋದಕ್ಕೆ. ಅದಕ್ಕೆ ಇದನ್ನ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅವ್ರನ್ನ ಆದಷ್ಟು ಯಾರೇ ಆಗಲಿ, ಅವ್ರನ್ನ ಮಾತ್ರ ಅಂತಲ್ಲ, ನುಸುಳುಕೋರರುಗಳನ್ನ ಒಂದು ಭಾಗದಲ್ಲಿ ಬಂದಿರತಕ್ಕಂಥವ್ರನ್ನ ಯಾರೇ ಇಮಿಗ್ರೇಷನ್ ನಲ್ಲಿ ತಪ್ಪಿಸ್ಕೊಂಡು ಒಳಗಡೆ ಇರ್ತಕ್ಕಂಥವ್ರನ್ನ ಇಮಿಗ್ರೇಷನ್ ಮುಖಾಂತರ ಆಚೆ ಎತ್ತಿ ಆಚೆ ಒಳಗೆ ಬಿಸಾಕ್ಬೇಕು. ನಮ್ ಕಾನೂನು ಹೇಳ್ತೇನೆ, ಅವನ ಮೇಲೆ ಒಂದು FIR ಹಾಕ್ಬಿಟ್ರೆ ಅವ್ನು ಹೋಗೋಗಿಲ್ಲ, ಅವ್ನು ಆಚೆನೆ ಹಾಕೋಕ್ಕಾಗಲ್ಲ. FIR ಹಾಕಿದ್ರೆ ನಾವು ಕೇಸ್ ಮುಗಿಸ್ಕೊಂಡೋಗಿ ಅಂತ ಹೇಳ್ತದೆ ನಮ್ ಕಾನೂನು. ಅಲ್ಲಿವರೆಗೂ ನಾವು ಏನೂ ಮಾಡುವಂಗಿಲ್ಲ. ಆ ಕೇಸ್ ಹಾಕಿಸ್ತಕ್ಕಂಥ ಇನ್ನೊಂದು ಕೇಸ್ ಹಾಕಿಸ್ಕೊತಾನೆ ಮೈ ಮೇಲೆ, ಇನ್ನೊಂದು ಮುಗಿತಾದೆ ಅಂದಾಗ ಇನ್ನೊಂದು ಕೇಸ್ ಹಾಕ್ಸ್ಕೊಳ್ತಾನೆ. ಈ ನೈಜೀರಿಯನ್ಸ್ಗಳು ಅದೇ ಮಾಡ್ತಾ ಇರೋದು. ಆಮೇಲೆ ಕಾನೂನುಗಳು ಅವಾಗಿಂದನೂ ಇದಾವೆ. ಯಾರಾದ್ರೂ ಈ ಕಾನೂನಿಗೆ ಸಂಬಂಧಪಟ್ಟಂಗೆ ಒಂದು ಅಮೆಂಡ್ಮೆಂಟ್ ಆಗ್ಬೇಕು. ಅಲ್ಲಿವರೆಗೂ ಅವ್ರು ಆರಾಮಾಗಿರ್ತಾರೆ, ಏನೂ ಮಾಡೋಕ್ಕಾಗುದಿಲ್ಲ. ಸರ್ಕಾರಗಳ ಜವಾಬ್ದಾರಿ. ಅಲ್ಲ, ಈ ದೇಶದಲ್ಲಿ ಅವರೇ ಗುಂಡಾಕೋಕ್ಕಾಗಲ್ಲ, ಅವ್ರಿಗೇನ್ ಅತ್ಯಂತ ಉಗ್ರವಾದ ನಾವು ಇಲ್ಲಿರೋ ಕೂತ್ಕೊಂಡಿರೋ ಎಲ್ಲರೂ ಒಂದೇ ತರ ಸಮಾನವಾಗಿ ಹೆಂಗೆ ಇವ್ರನ್ನ ಬಹಳ ಸಾಮರಸ್ಯವಾಗಿ ಏನು ಇಲ್ಲದೆ ಒಡೋಬಿಡ್ರಪ್ಪ ಅಂತ ಹೇಳಿ ಕ್ಲೆನ್ಸಿಂಗ್ ಹೆಂಗ್ ಮಾಡಬೇಕು ಅನ್ನುವಂತ ಕಾರ್ಯಕ್ರಮನ ಮತ್ತೆ ಕಾನೂನು ಬದಲಾವಣೆಗಳು ಹೆಂಗ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಹಿಡಿದು ಒಳಗಕ್ಕಾಗಲ್ಲ, ಸುಲಭ ಮಾತಲ್ಲ ಅದು.
ಸರಿ ವಿವೇಕಾನಂದ ಸರ್, ಅಲ್ಲಿಗೆ ಈ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ಇದೇ ಜಟಾಪಟಿಯೇ ಆಗಿಬಿಡುತ್ತೆ ಹೊರತು ಕಾನೂನಾತ್ಮಕವಾಗಿ ಏನ್ ಆಪ್ಷನ್ ಇದೆ ಇಂಥವರನ್ನ ಗುರುತಿಸಿ ಹೊರ ಕಳಿಸ್ಲಿಕ್ಕೆ. ನಿಜಾನ ಒಂದ್ ಕೇಸ್ ಬಿತ್ತು ಅಂತಂದ್ರೆ ವರ್ಷಾನ್ಗಟ್ಲೆ ಆಕೆಯನ್ನ ಇಟ್ಕೊಂಡು ಅವ್ರಿಗೆ ಊಟ ಹಾಕಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದು ಅನಿವಾರ್ಯನ? ಹಿಂಗೊಂದು ಅನುಮಾನ ವೀಕ್ಷಕರಿಗೆ ಬರುತ್ತೆ. ಮ್ಯಾಮ್, ಲೂಪ್ ಹೋಲ್ಸ್ ಅಂತೂ ಇಲ್ಲ. ಎಸ್ಒಪಿ ಟೈಮ್ ಟು ಟೈಮ್ ಎಸ್ಒಪಿ ಬಂದಿದೆ. ಇವಾಗ ಸರ್ ಹೇಳ್ದಂಗೆ ಅವರು ಆರೋಪಿ ಆಗಿದ್ರೆ ಏನ್ ಮಾಡ್ಬೇಕು ಅಂತ, ಆರೋಪಿ ಆದ್ರೆ ಎಸ್ಒಪಿ ಪ್ರಕಾರ ಅವ್ರದ್ದೇನಿರುತ್ತೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ವಿಡ್ರಾ ಮಾಡ್ತಾರೆ. ವಿಡ್ರಾ ಮಾಡ್ಬಿಟ್ಟು ಅವ್ರನ್ನ ಹೊರಗೆ ಕಳಿಸಬೇಕು. ದಟ್ ಈಸ್ ದಿ ಎಸ್ಒಪಿ. ರೀಸೆಂಟ್ ಜಡ್ಜ್ಮೆಂಟ್ ಕೂಡ ಬಂತು ಎಮೇಕಾ ಜೇಮ್ಸ್ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ಕೂಡ ಎಸ್ಒಪಿ ಇಂಪ್ಲಿಮೆಂಟ್ ಮಾಡಿ ಅಂತ ಸ್ಟ್ರಿಕ್ಟ್ ಡೈರೆಕ್ಷನ್ಸ್ ಇದೆ. ಸೊ ದೇರ್ ಆರ್ ನೋ ಲೂಪ್ ಹೋಲ್ಸ್ ಅಂತ ಯಾವ್ದು ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರ ಮಾಡ್ಬೇಕೋ ರಾಜ್ಯ ಸರ್ಕಾರ ಮಾಡ್ಬೇಕೋ ಅದನ್ನ ನಾನು ಆಗ್ಲೇನೆ ಹೇಳ್ದೆ. ಕರೆಕ್ಟ್. 1950 ನೋಟಿಫಿಕೇಶನ್ ಹೇಳುತ್ತೆ ಸ್ಟೇಟ್ ಗವರ್ನಮೆಂಟ್ ಐಡೆಂಟಿಫೈ ಮಾಡ್ಬಿಟ್ಟು ಡಿಪೋರ್ಟ್ ಮಾಡ್ಬೇಕಾಗಿರೋದ್ ಕರ್ತವ್ಯ ಅವ್ರದ್ದು ಅಂತ ಹೇಳ್ಬಿಟ್ಟು. ಇನ್ನೊಂದು ಆಗ್ಲೇ ಹೇಳಿದಾಗ ಅಲ್ಲಿ ಕರ್ಕೊಂಡೋಗಿ ಟ್ರೈನ್ ಆಗ್ಬಿಡೋದು ಅದೆಲ್ಲ ಕಷ್ಟ ಆಗುತ್ತೆ ಅಂತ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವ್ರ ಡ್ಯೂಟಿ